ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಅಶ್ವಕ್ಷ ಕನ್ನಡಿಗ ಮಾತಾಡ್ತಾಯಿದ್ದೀನಿ. ಕನ್ನಡಕ್ಕೆ ಸಂದ ಜಯ. ಒಂದು ಖುಷಿಯ ವಿಚಾರ. ಸರ್ಕಾರಕ್ಕೆ ಕನ್ನಡ ಮೊದಲು ತಂಡ ಜ್ಞಾನಮಧು ಅವರು ಒಂದು ದೂರಿನ ಮುಖಾಂತರ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಭಾಷೆ ಮೊದಲು ಅಥವಾ ಎರಡನೇ ಭಾಷೆಯಾಗಿ ಕಲಿಸಬೇಕು ಎಂಬ ಕಾಯ್ದೆ 2017ರಿಂದ ಜಾರಿಯಲ್ಲಿದ್ದರೂ ಒಂದಷ್ಟು ಕೇಂದ್ರ ಪಠ್ಯ ಇರುವ ಶಾಲೆಗಳು ಕಾಯ್ದೆ ವಿರುದ್ಧ ಅಪರಾಧ ಎಸಗುತ್ತಿದ್ದರು. ಇದರ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿಕೊಂಡು ಶಿಕ್ಷಣ ಇಲಾಖೆಗೆ ದೂರು ಕೊಟ್ಟಿದ್ದರು. ಇದರ ಪ್ರಯುಕ್ತ ಎಚ್ಚರಗೊಂಡ ಸರ್ಕಾರ NOC ಕಾಯ್ದೆಯಲ್ಲಿ ತಿದ್ದುಪಡಿ ತಂದಿದೆ. NOCಗೆ ಎರಡನೇ ಅಥವಾ ಮೂರನೇ ಭಾಷೆಯಾಗಿ ಕನ್ನಡ ಕಲಿಸದಿದ್ದರೆ ಪರವಾನಗಿ ಕೊಡುವುದಿಲ್ಲ ಎಂಬುದನ್ನು ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕಲಿಸದಿದ್ದರೆ ಪರವಾನಗಿ ಕೊಡುವುದಿಲ್ಲ ಎಂದು ತಿದ್ದುಪಡಿ ತಂದಿದ್ದಾರೆ. ಇದರಿಂದ ಮುಂದೆ ಶಾಲೆಗಳು ಪಠ್ಯಕ್ರಮದ ಭಾಷಾ ನೀತಿ ಕಾಯ್ದೆ 2015, 2017ರಿಂದ ಮತ್ತು ಶಾಲೆ ಈಗ ಬದಲಾದ NOC ಕಾಯ್ದೆಯಲ್ಲೂ ಈಗ ಕನ್ನಡ ಮೊದಲ ಅಥವಾ ಎರಡನೇ ಭಾಷೆಯಾಗಿ ಓದಿಸಬೇಕೆಂಬುದು ಕಡ್ಡಾಯವಾಗಿದೆ. ಅಂದರೆ ISCE, CBSE, IGCSE, IB ಎಲ್ಲ ಶಾಲೆಗಳಲ್ಲೂ ಕಡ್ಡಾಯ. ಇದು ಖುಷಿಯ ವಿಚಾರ. ಕರ್ನಾಟಕದ ಮಕ್ಕಳು ಕನ್ನಡ ಕಲಿಯುವುದರಿಂದ ವಂಚಿತರಾಗುವುದು ತೃಪ್ತಿ ತಂದಂತಾಯಿತು. ಈಗ ಸರ್ಕಾರ ಎಚ್ಚೆತ್ತು NOC ಕಾಯ್ದೆ ತಿದ್ದುಪಡಿ ಮಾಡಿ ರಾಜ್ಯ ಪತ್ರ ಹೊರಡಿಸಿದೆ. ಇದು ನಮ್ಮ ಹೋರಾಟಕ್ಕೆ ಅಂದರೆ ಕನ್ನಡ ಮೊದಲು ತಂಡದ ಹೋರಾಟಕ್ಕೆ ಒಂದು ಸಂದ ಜಯ. ಇಮೇಲ್ ಪ್ರತಿ ಸಾರ್ವಜನಿಕರ ಗಮನಕ್ಕೆ ಇಲ್ಲಿ ಅಟ್ಯಾಚ್ ಮಾಡಲಾಗಿದೆ. ಸರ್ಕಾರಕ್ಕೆ ಧನ್ಯವಾದಗಳು. ಈ ರೀತಿ ಬದಲಾವಣೆಗೆ ದೂರು ಕೊಡಿ. ಅಂದರೆ ನಮ್ಮದು ಒಂದು ವಾಟ್ಸಪ್ ನಂಬರ್ ಇದೆ, ಇಲ್ಲಿ ಶೇರ್ ಮಾಡಿರ್ತೀನಿ, ಅದಕ್ಕೆ ನೀವು ದೂರು ಕಳಿಸ್ಬೋದು. ವಾಟ್ಸಪ್ ಸಂಖ್ಯೆ 7070702464. ಈ ನಂಬರ್ಗೆ ಯಾವುದೇ ದೂರು ಇದ್ದರೂ ಕೂಡ ನೀವು ವಾಟ್ಸಪ್ ಮುಖಾಂತರ, ಅಂದರೆ ಇಲ್ಲಿ ಕನ್ನಡ ಕಲಿಸ್ತೇ ಇಲ್ಲ, ಕನ್ನಡ ಇಲ್ಲಿ NOC ಪ್ರಕಾರ ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ತಗೊಂಡಿಲ್ಲ, ಅಂದರೆ ಈಗ ಸೆಂಟ್ರಲೈಸ್ಡ್ ಶಾಲೆ ನೀವು ಹೇಳ್ತಿರಲ್ಲ, ICSE ಓದಿಸ್ತಿದ್ದಾರೆ, CBSE ಓದಿಸ್ತಿದ್ದಾರೆ ಅಂತ ಕಡೆ ಇದ್ದರೆ ಕಳಿಸಿ ನಮಗೆ.